ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತು ಈ ಒಂದು ವಿಡಿಯೋ ಮೂಲಕ ದೊಡ್ಡ ದೊಡ್ಡ ಹೋಟ್ಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೊಡ್ತಕ್ಕಂಥ ರಾಯ್ತಾನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಅದರಲ್ಲೂ ಇದು ಸ್ಪೆಷಲ್ ಆದಂಥ ಈರುಳ್ಳಿ ಮತ್ತು ಟೊಮೊಟೊನ ಉಪಯೋಗಿಸಿ ಮಾಡ್ತಕ್ಕಂಥ ರಾಯ್ತ. ಬಹಳ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಬಹಳ ಕಡಿಮೆ ಸಮಯದಲ್ಲಿ ಹೆಚ್ಚು ಟೇಸ್ಟಿಯಾಗಿ ಮಾಡ್ತಕ್ಕಂಥ ರೆಸಿಪಿ ಅಂದರೆ ಈ ಒಂದು ರಾಯ್ತ. ಹಾಗೆ ಬನ್ನಿ, ರಾಯ್ತ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳೇನು, ಹಾಗೆ ಮಾಡ್ತಕ್ಕಂಥ ವಿಧಾನ ಏನು ಅಂತ ಈಗ ನೋಡ್ಕೊಳ್ಳೋಣ. ಈಗ ರಾಯ್ತ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳನ್ನ ನೋಟ್ ಮಾಡ್ಕೊಳ್ಳೋಣ. ರಾಯ್ತ ಮಾಡೋದಕ್ಕೆ ಮುಖ್ಯವಾಗಿ ಬೇಕಾದಂತಹ ಮೊಸರನ್ನ ನಾವು 2 ಪ್ಯಾಕೆಟು ನಂದಿನಿ ಮೊಸರನ್ನ ತೊಗೊಂಡಿದ್ದೀವಿ. ಒಂದು 400 ಗ್ರಾಮ್ ಅಥವಾ ಅರ್ಧ ಲೀಟ್ರಷ್ಟು ಮೊಸರು ಬರುತ್ತದು. 2 ಈರುಳ್ಳಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ನೀವು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ಬಹಳ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ರಾಯ್ತಕ್ಕೆ. ಹಾಗೆ 2 ನಾಟಿ ಟೊಮೊಟೊನ ಸಹ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಜೊತೆಗೆ ಒಂದು ಅರ್ಧ ಬೌಲ್ ಅಷ್ಟು ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀವಿ. 1 ಟೀ ಸ್ಪೂನ್ ಅಷ್ಟು ಬ್ಲಾಕ್ ಸಾಲ್ಟ್ ಅಂದರೆ ಕಪ್ಪು ಉಪ್ಪು ಅಂತ ಹೇಳಿ ಕರೀತಾರೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ತಗೊಂಡಿದ್ದೀವಿ. 1 ಟೀ ಸ್ಪೂನ್ ಅಷ್ಟು ಸಕ್ಕರೆ, 1 ಟೀ ಸ್ಪೂನ್ ಅಷ್ಟು ಕರಿ ಮೆಣಸಿನ ಪುಡಿ, ಹಾಗೆ ಹಸಿ ಮೆಣಸಿನಕಾಯಿ 4 ತಗೊಂಡಿದ್ದೀವಿ. ಜೊತೆಗೆ ಫ್ರೆಶ್ ಕ್ರೀಮ್ ಅಂತ ಕರೀತಾರೆ, ಅದನ್ನ 1 ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀವಿ. ಇನ್ನು ಅರ್ಧ ಟೀ ಸ್ಪೂನ್ ಅಷ್ಟು ಹಚ್ಕಾರದ ಪುಡಿನ ತಗೊಂಡಿದ್ದೀವಿ. ಇದಿಷ್ಟು ಹೋಟೆಲ್ ಸ್ಟೈಲ್ನ ಅಥವಾ ರೆಸ್ಟೋರೆಂಟ್ ಸ್ಟೈಲ್ನ ಪರ್ಫೆಕ್ಟ್ ಆದಂತಹ ರಾಯ್ತ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಹಾಗೆ ಬನ್ನಿ, ಈಗ ರಾಯ್ತ ಮಾಡೋದಕ್ಕೆ ಶುರು ಮಾಡೋಣ. ಓಕೆ ವೀಕ್ಷಕರೇ, ಈಗ ನಾವು ರಾಯ್ತ ಮಾಡೋದಕ್ಕೆ ಮೊದಲಿಗೆ ನಾವು ಮೊಸರನ್ನ ಸ್ವಲ್ಪ ಬೀಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮೊಸರು ಬಹಳ ಮೃದು ಆಗುತ್ತೆ ಮತ್ತು ರಾಯ್ತ ಮಾಡಿದಾಗ ಒಳ್ಳೆ ಟೇಸ್ಟು ಸಹ ಕೊಡುತ್ತೆ. ನೀವು ಸ್ವಲ್ಪ 1 ನಿಮಿಷಗಳ ಕಾಲ ಈ ರೀತಿ ಮಾಡಿಕೊಂಡ್ರೆ ಸಾಕು, ನಿಮಗೆ ಮೊಸರು ತುಂಬ ಸ್ಮೂತ್ ಆಗಿಬಿಡುತ್ತೆ, ಕ್ರೀಮಿ ಥರ ಆಗುತ್ತೆ. ಈಗ ಮೊಸರನ್ನ ಬೀಟ್ ಮಾಡ್ಕೊಂಡಿದ ನಂತರ ನಾವು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀವಿ. ಈರುಳ್ಳಿನ ಸೇರಿಸಾದ ನಂತರ ನಾವೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತದನಂತರ ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಟೊಮೊಟೊ ಹಣ್ಣನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಟೊಮೊಟೊ ಹಣ್ಣನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿ ಟೊಮೊಟೊ 2 ಬೆರೆತರೆ ಒಳ್ಳೆ ರುಚಿ ಕೊಡುತ್ತೆ. ಟೊಮೊಟೊ ಹಣ್ಣನ್ನು ಸೇರಿಸಿ ಮಿಕ್ಸ್ ಮಾಡಿದ ನಂತರ ನಾವೀಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ರೀತಿ ಹೇಳ್ಬೇಕಾದ್ರೆ ಬಹಳ ಟೇಸ್ಟಿಯಾದ ರೆಸಿಪಿ, ಜೊತೆಗೆ ಇದು ಮಾಡೋದಕ್ಕೂ ಬಹಳ ಸುಲಭ. ಯಾವುದೇ ರೀತಿಯಾದಂಥ ಸ್ಟವ್ ಆಗ್ಬೋದು ಮತ್ತೇನಾದ್ರು ಬೇಕಿಲ್ಲ. ಈರುಳ್ಳಿ ಟೊಮೊಟೊನ ಕಟ್ ಮಾಡಿಕೊಂಡ್ರೆ ಸಾಕು. ನಿಮಗೆ ಈ ರೀತಿ ಸ್ಪೂನಲ್ಲೂ ಸಹ ನೀವು ಮಿಕ್ಸ್ ಮಾಡ್ಕೋಬೋದು, ಬೀಟರೇ ಬೇಕಂತೇನಿಲ್ಲ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದ ನಂತರ ನಾವು ತೊಗೊಂಡಂಥ 1 ಟೇಬಲ್ ಸ್ಪೂನಷ್ಟು ಫ್ರೆಶ್ ಕ್ರೀಮ್ನು ಸಹ ಹಾಕಿ ಸೇರಿಸ್ಕೊಳ್ತಾ ಇದ್ದೀವಿ. ಫ್ರೆಶ್ ಕ್ರೀಮನ್ನು ಸೇರಿಸಿದ ನಂತರ ನಾವೀಗ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಹಸಿಮೆಣಸಿನಕಾಯಿನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ನಾವು ಸಕ್ಕರೆಯನ್ನು ಸಹ 1 ಟೀ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀವಿ. ಈಗ ನಾವು 1 ಟೀ ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಕಪ್ಪು ಉಪ್ಪು ಅಂತ ಕರೀತಾರೆ. ಜೊತೆಗೆ ನಾವು 1 ಟೀ ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಅಂದರೆ ಕರಿ ಕಾಳಿನ ಮೆಣಸಿನ ಪುಡಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಬಹಳ ಮಜಬೂತಾದಂಥ, ರಸಭರಿತವಾದಂಥ, ಜೊತೆಗೆ ಮಸಾಲ ಭರಿತವಾದಂಥ ರಾಯ್ತ ಇದು. ಈಗ ನಾವು ಮುಖ್ಯವಾಗಿ ಆ ರುಚಿಗೆ ಬೇಕಾದಷ್ಟು ಪುಡಿ ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಾದ ನಂತರ ನಾವು ಮತ್ತೊಮ್ಮೆ ಇದನ್ನೆಲ್ಲ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಸೇರಿಸಿದಂಥ ಎಲ್ಲ ಪದಾರ್ಥಗಳು ನೀಟಾಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು.
ನಾವಿಲ್ಲಿ ಸ್ವಲ್ಪ ಕ್ವಾಂಟಿಟಿ ಹೆಚ್ಚಿಗೆ ಮಾಡ್ಕೊಳ್ತಾ ಇದ್ದೀವಿ, ಯಾಕೆಂದರೆ ಮನೇಲಿ 4 ರಿಂದ 5 ಜನ ಇದ್ದರೆ ಖಂಡಿತ ಹೆಚ್ಚು ಬೇಕಾಗುತ್ತೆ. ನೀವೇನಾದರೂ ಒಬ್ಬರು ಇಬ್ಬರು ಇದ್ದರೆ ನಂದಿನಿ ಮೊಸರು ಪ್ಯಾಕೆಟ್ ಸಿಗುತ್ತಲ್ಲ, 200 ml ಒಂದು ಪ್ಯಾಕೆಟ್ ಹಾಕ್ಕೊಂಡು ನಾವು ತೋರಿಸಿದಂಥ ಮಿಕ್ಕಿದ ಇಂಗ್ರೀಡಿಯೆಂಟ್ಸಲ್ಲಿ ಅರ್ಧ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ ನಿಮಗೆ. ಯಾಕೆಂದರೆ ರಾಯ್ತ ರುಚಿ ಹೆಚ್ಚು, ಬಹಳ ತಿನ್ನಬೇಕು ಅಂತ ಆಸೆ ಆಗುತ್ತೆ. ಈ ರೀತಿಯಾದಂಥ ರಾಯ್ತನ ನೀವು ಮಾಡಿದ್ರೆ ಯಾವುದೇ ರೀತಿಯಾದಂಥ ರೈಸ್ ಬಾತ್ಗೆ ನೀವು ಸೇರಿಸ್ಕೋಬೋದು. ಹೀಗೆಲ್ಲನೂ ಸೇರಿಸಿ ಮಿಕ್ಸ್ ಮಾಡಿದ ನಂತರ ನಾವು ಅಲಂಕಾರಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ಮತ್ತು ಈಗ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಾದ ನಂತರ ನಾವು ತೊಗೊಂಡಂಥ ಕೆಂಪು ಮೆಣಸಿನ ಪುಡಿನ ಸ್ವಲ್ಪ ಮೇಲೆ ಉದುರಿಸ್ಕೊಳ್ಳೋಣ. ಖಂಡಿತ ಇದು ಅಲಂಕಾರ ಅಷ್ಟೇ ಅಲ್ಲ, ರುಚಿನೂ ಸಹ ಸ್ವಲ್ಪ ಚೆನ್ನಾಗಿ ಕೊಡುತ್ತೆ ಖಾರವಾಗಿ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಈರುಳ್ಳಿ ಮತ್ತು ಟೊಮೊಟೊಯಿಂದ ಮಾಡಿರ್ತಕ್ಕಂಥ ರಾಯ್ತ ಎಷ್ಟು ಸೊಗಸಾಗಿ ಮೂಡಿ ಬಂದಿದೆ ಅಂತ. ಖಂಡಿತ ಪ್ರತಿಯೊಬ್ಬರಿಗೂ ಇಷ್ಟ ಆಗೋ ರೆಸಿಪಿ, ಪ್ರತಿಯೊಂದು ರೈಸ್ ಬಾತ್ ಜೊತೆ ಒಳ್ಳೆ ಕಾಂಬಿನೇಷನ್ ಆಗೋಂಥ ರೆಸಿಪಿ. ಈ ರೀತಿಯಾದಂತಹ ರಾಯ್ತನ ನೀವು ಮಾಡಿಕೊಂಡ್ರೆ ಪಲಾವ್ಗೆ, ಬಿಸಿಬೇಳೆ ಬಾತ್ಗೆ, ವಾಂಗಿ ಬಾತ್ಗೆ ಮತ್ತು ಖಾರ ಪೊಂಗಲ್ಗೆ ಅಷ್ಟೇ ಅಲ್ಲ, ನೀವೇನಾದ್ರು ನಾನ್ ವೆಜ್ ಪ್ರಿಯರಾಗಿದ್ದರೆ ಬಿರಿಯಾನಿಗೂ ಸಹ ಹೇಳಿ ಮಾಡಿಸಿದಂಥ ರಾಯ್ತ ಇದು ಬರೀ ರಾಯ್ತ ಅಲ್ಲ, ಸೂಪರ್ ಟೇಸ್ಟಲ್ಲಿರ್ತಕ್ಕಂಥ ಹೋಟೆಲ್ ಹಾಗೆ ರೆಸ್ಟೋರೆಂಟಲ್ಲಿ ಕೊಡ್ತಕ್ಕಂಥ ರಾಯ್ತ. ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆಯಲ್ಲ ವೀಕ್ಷಕರೇ? ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನಷ್ಟು ಹೊಸ ರೆಸಿಪಿಗಳನ್ನ ಸದಾಕಾಲ ನಿಮ್ಮ ಮುಂದೆ ತರುತ್ತೆ ಭಾಗ್ಯ ಟಿವಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್ ಮತ್ತೆ ಹೊಸ ವಿಡಿಯೋದಲ್ಲಿ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.